ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಆಗುವಂತಹ MIT ಕಂಪ್ಯೂಟರ್ನ ಮಾಲೀಕರಾಗಿರುವಂತಹ ಭುವನ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾನು ಮೊದಲನೇದಾಗಿ ತಿಳಿಸೋಕೆ ಇಷ್ಟಪಡ್ತೀನಿ ಸಂದರ್ಭದಲ್ಲಿ. ಅದರ ಜೊತೆಗೆ ಇವತ್ತು ಯಾಕೆ ಅಂದರೆ ವಿದ್ಯಾರ್ಥಿಗಳ ಪರ ಧ್ವನಿ ಎತ್ತಕ್ಕೆ ಹಲವಾರು ಜನ ಇದ್ರೂ ಕೂಡ ಸಂಘಟನೆಯವರು ನಮ್ಮ ಸಂಘಟನೆಯಲ್ಲಿ ವಿದ್ಯಾರ್ಥಿಯ ಘಟಕದ ಸ್ಥಾನ ಖಾಲಿ ಇರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷ ಅವ್ರ ಕಡೆಯೆಲ್ಲ ಮಾತಾಡಿಕೊಂಡು ಇವರಿಗೆ ಆ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ನಿನ್ನೆಲ್ಲ ಮೊನ್ನೆ ನಿರ್ಧಾರ ಮಾಡಿ ನಾವೆಲ್ಲರೂ ಕೂಡ ನಮ್ಮ ಸದಸ್ಯರು ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಒಂದು ಗೌರವಾಧ್ಯಕ್ಷರು ಉಪಾಧ್ಯಕ್ಷರಿಗೆಲ್ಲ ಚರ್ಚೆ ಮಾಡಿ ಇವರಿಗೆ ಆ ಒಂದು ಸ್ಥಾನವನ್ನು ಮುಂದಿನ ದಿನಗಳಲ್ಲಿ ಅಲಂಕರಿಸ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಭುವನ್ ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಸಂದರ್ಭದಲ್ಲಿ. ಅದರ ಜೊತೆಗೆ ಈ ಒಂದು GG ಫ್ಯಾಷನ್ನ ವತಿಯಿಂದ ಗೋವರ್ಧನ್, ನಮ್ಮ ಗೋವರ್ಧನವರು, GG ಫ್ಯಾಷನ್ನ ಮಾಲೀಕರು ಗೋವರ್ಧನವರು, ಹಲವಾರು ಜನ ಈ ಮುಳಬಾಗಿಲು ತಾಲೂಕಿನಲ್ಲಿ ಪ್ರತಿಯೊಬ್ಬರು ಯುವಕರಿಗೆ ಒಂದು GG ಫ್ಯಾಷನ್ ಎಲ್ರಿಗೂ ಗೊತ್ತು. ನಾನು ಇವಾಗ ನಿಂತ್ಕೊಂಡು 4 ಜನಕ್ಕೆ ನಾನು ಹೇಳಿದೆ, ಅಡ್ರೆಸ್ ಹೇಳಿದೆ, GG ಫ್ಯಾಷನ್ ಅಂತ ಬಂದಾಗ ಗೊತ್ತು ಬರ್ತಾ ಇದೀವಿ ಅಂದ್ಬಿಟ್ಟು. ಆ ರೀತಿಯಲ್ಲಿ GG ಫ್ಯಾಷನ್ ಒಳ್ಳೆ ರೀತಿಯಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಒಳ್ಳೆ ಹೆಸರನ್ನ ಪಡಿತಾ ಇದೆ. ನಾನು ಗೋವರ್ಧನನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ. ಯಾಕೆಂದ್ರೆ ಬಡವರ ಒಂದು ಕಷ್ಟಕ್ಕೆ ಸ್ಪಂದಿಸುವಂತಹ ನಮ್ಮ ಗೋವರ್ಧನನ GG ಫ್ಯಾಷನ್ನ ಮಾಲೀಕರು ಮೊನ್ನೆ ಒಂದು ಚಿಕ್ಕ ಘಟನೆ ನಡೀತು. ಅದರ ಒಂದು ಘಟನೆಯಲ್ಲಿ ನನಗೂ ಬೇಜಾರಾಯಿತು. ಆ ಒಂದು ಘಟನೆ ಯಾರು ಮಾಡಬಾರ್ದು. ಯಾಕಂದ್ರೆ ಬಡವರು ಸುಖ, ಬಡವರಿಗೆ ಒಂದು ಬಟ್ಟೆಗಳು ಅವರು ಕೂಡ ಧರಿಸಬೇಕು ಅನ್ನೋ ಭಾವನೆ ಇಟ್ಕೊಂಡು ಅತಿ ಕಡಿಮೆ ದರದಲ್ಲಿ ನಮ್ಮ ಗೋವರ್ಧನವರು ಕೊಡ್ತಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತವಾದ ಒಂದು ವ್ಯಕ್ತಿತ್ವ, ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಆ ಭಗವಂತ ಅವಕಾಶ ಮಾಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇವತ್ತು ನಮ್ಮ ಭುವನ್ ರವರಿಗೆ ಇವತ್ತು ಹಲವಾರು ದೇವಸ್ಥಾನ ಕೂಡ ಭೇಟಿ ಕೊಟ್ಟು ಅವರ ದೇವರವಾದ ಆಶೀರ್ವಾದವನ್ನು ಪಡೆದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಅಜಯ್ ಆಗಿರ್ಬೋದು, ನಮ್ಮ ರಹಮತುಲ್ಲಾ ಆಗಿರ್ಬೋದು, ನಮ್ಮ ಲಿಯಾಖತ್ ಆಗಿರ್ಬೋದು, ನಮ್ಮ ವಸೀಮಣ್ಣ ಆಗಿರ್ಬೋದು, ನಮ್ಮ ಭಾಸ್ಕರ್ ಆಗಿರ್ಬೋದು, ಮತ್ತೆ ಎಲ್ಲರೂ ಸೇರಿ ಅವರು ಭುವನ್ ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಭುವನ್ ರವರಿಗೆ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ಇವರ ಒಂದು ಕುಟುಂಬಸ್ಥರಿಗೆ, ಇವರ ಒಂದು ಜನ್ಮ ಕೊಟ್ಟಿರುವಂಥ ಇವ್ರ ತಂದೆ ತಾಯಿಗಳು ಕೂಡ ಅಷ್ಟೇ ಒಳ್ಳೆ ಒಂದು ಸಮಾಜ ಸೇವಕರು, ಒಳ್ಳೆ ರೀತಿಯಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಕೊಡ್ತಿದ್ದಾರೆ. ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಈ ಸಂದರ್ಭದಲ್ಲಿ ಹೇಳ್ತಾ, ಮಗದೊಮ್ಮೆ ನಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ, ಅದರ ಜೊತೆಗೆ GG ಫ್ಯಾಷನ್ ಮುಳಬಾಗಿಲು ವತಿಯಿಂದ ನಾನು ಭುವನ್ ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.